ಅಮ್ಮ, ಹೇಗಾದರೂ ಮಾಡಿ ನನ್ನನ್ನು ಕಾಪಾಡು. ಇನ್ಮೇಲೆ ನನಗಿಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಗಂಡನ ಮನೆಯಲ್ಲಿ ನನಗೆ ತುಂಬಾ ಕಿರುಕುಳ ಕೊಡ್ತಿದ್ದಾರೆ. ಇನ್ನು ನನ್ನಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಇದು ಸಾವಿಗೂ ಕೆಲವೇ ಕ್ಷಣಗಳ ಮೊದಲು 22 ವರ್ಷದ ಫಾತಿಮತ್ ನಿಶಾನ ತನ್ನ ತಾಯಿಗೆ ಕರೆ ಮಾಡಿ ಅತ್ತಂತಹ ಸನ್ನಿವೇಶ. ಮಗಳ ಕರೆ ಬರ್ತಾ ಇದ್ದಂತೆ ಗಾಬರಿಗೊಂಡಂತಹ ತಾಯಿ ಜುಬೈದ, ಅಯ್ಯೋ ನನ್ನ ಮಗಳಿಗೆ ಏನಾಯ್ತೋ ಏನೋ ಅಂತ ಕುಮ್ರಾದಿಂದ ಆಟೋ ಹತ್ತಿ ಮಗಳ ಮನೆಗೆ ಓಡೋಡಿ ಬಂದಿದ್ರು. ಆದರೆ ತಾಯಿ ಮನೆ ತಲುಪುವಷ್ಟರಲ್ಲಿ ಮುತ್ತಿನ ಮಗಳು ಉಸಿರು ಚೆಲ್ಲಿದ್ಲು. ಸಂಪಾಜೆ ಗ್ರಾಮದ ಕಡೆಪಾಲದಲ್ಲಿ ನಡೆದ ಈ ದುರಂತ ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. 2.5 ವರ್ಷದ ಹಸುಗೂಸಿಗೆ ತಾಯಿ ಇನ್ನಿಲ್ಲದಂತೆ ಮಾಡಿದ ಈ ಸಾವು ನಿಜಕ್ಕೂ ಆತ್ಮಹತ್ಯೆಯ ಅಥವಾ ವ್ಯವಸ್ಥಿತವಾಗಿ ನಡೆದ ಕೊಲೆಯ? ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈಗ ಸಾಲು ಸಾಲು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಪುತ್ತೂರು ತಾಲೂಕಿನ ಕುಮ್ರಾ ಸಮೀಪದ ಸಾರಪುಣಿಯ ಜುಬೈದಾ ದಂಪತಿಯ ಪುತ್ರ ನಿಶಾನ ಅವರಿಗೆ 4 ವರ್ಷಗಳ ಹಿಂದೆ ಕಡೆಪಾಲದ ಅನ್ಸಾರ್ ಜೊತೆ ವಿವಾಹವಾಗಿತ್ತು. ಅನ್ಸಾರ್ ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದು, ಈ ದಂಪತಿಗೆ 2.5 ವರ್ಷದ ಮುದ್ದಾದ ಗಂಡು ಮಗು ಇದೆ. ಹೊರಗಣ್ಣಿಗೆ ದಂಪತಿ ಚೆನ್ನಾಗಿಯೇ ಇದ್ದಾರೆ ಅಂತ ಅನ್ಸಿದ್ರು, ಆ 4 ಗೋಡೆಗಳ ಮಧ್ಯೆ ನಿಶಾನ ಅನುಭವಿಸ್ತಾ ಇದ್ದ ನರಕ ಯಾತನೆ ಮಾತ್ರ ಯಾರಿಗೂ ತಿಳಿದಿರಲಿಲ್ಲ. ಗಂಡನ ಮನೆಯಲ್ಲಿ ಅತ್ತೆ ಆಯಿಷಾ, ಮಾವ ಅಲವಿ ಹಾಗೂ ನಾದಿನಿ ಫಸೀಲಾ ಅವರಿಂದ ತನಗೆ ನಿರಂತರ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡಲಾಗ್ತಾ ಇದೆ ಅಂತ ನಿಶಾನ ತವರಿಗೆ ಆಗಾಗ ಕರೆ ಮಾಡಿ ತನ್ನ ನೋವನ್ನ ತೋಡ್ಕೊಳ್ತಾ ಇದ್ರು. ಘಟನೆಯ ದಿನ ರಾತ್ರಿ 8:53 ಸುಮಾರಿಗೆ ನಿಶಾನ ತನ್ನ ತಾಯಿಗೆ ಕರೆ ಮಾಡಿ ಗಂಡನ ಮನೆಯಲ್ಲಿ ಗಲಾಟೆ ಆಗ್ತಾ ಇದೆ, ಮಾವ ಹೊಡೆಯೋದಕ್ಕೆ ಬರ್ತಿದ್ದಾರೆ ಅಂತ ತಿಳಿಸಿದ್ರು. ಅಷ್ಟೇ ಅಲ್ಲದೆ ಮಾವ ಅಲವಿ ಕೂಡ ಫೋನ್ ಕಸಿದುಕೊಂಡು ನಿನ್ನ ಮಗಳನ್ನ ಕರ್ಕೊಂಡು ಹೋಗು, ಇಲ್ಲದೆ ಇದ್ರೆ ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ತಾಯಿ ಜುಬೈದಾ ಆರೋಪಿಸಿದ್ದಾರೆ. ಜುಲೈ 18 ಸಂಜೆ ನಿಶಾನ ಮನೆಯ ಬಾತ್ರೂಮ್ನ ಶವರ್ ಹಾಗೂ ಟವಲ್ ಹ್ಯಾಂಗರ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಮನೆಯವರು ಹೇಳ್ಕೊಂಡಿದ್ರು. ಆದರೆ ಈ ವಾದವನ್ನ ನಿಶಾನ ಅವರ ತಾಯಿ ಮತ್ತು ಸಹೋದರರು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಸ್ಥಳೀಯರು ಮತ್ತು ಸಾಮಾಜಿಕ ಕಾರ್ಯಕರ್ತರ ಪ್ರಕಾರ ನಿಶಾನ ಅತ್ಯಂತ ಧೈರ್ಯವಂತೆ ಮತ್ತು ಬೋಲ್ಡ್ ಹುಡುಗಿಯಾಗಿದ್ದು, 2.5 ವರ್ಷದ ಮಗುವನ್ನ ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮೃದು ಮನಸ್ಸಿನವಳು ಖಂಡಿತ ಅಲ್ಲ. ತವರು ಮನೆಯವರು ಬರುವ ಮುನ್ನವೇ ಗಂಡನ ಮನೆಯವರು ಮೃತದೇಹವನ್ನ ಕೆಳಗೆ ಇಳಿಸಿ ಮನೆಯ ಸಿಟ್ಔಟ್ನಲ್ಲಿ ಮಲಗಿಸಿದ್ರು. ಮೃತದೇಹದ ತಲೆಗೂದಲು ಸಂಪೂರ್ಣ ಒದ್ದೆಯಾಗಿದ್ದು, ಆಕೆಯ ಬಟ್ಟೆಯನ್ನ ಕೂಡ ಬದಲಿಸಲಾಗಿತ್ತು. ಆಕೆಯ ಸಾವಿನ ಸುದ್ದಿ ತಿಳಿದ ನಂತರವೂ ಗಂಡನ ಮನೆಯವರು ಯಾವುದೇ ಸೂಕ್ತ ಸ್ಪಂದನೆ ನೀಡದೆ ಜಾರಿಕೊಳ್ಳುವುದಕ್ಕೆ ಯತ್ನಿಸಿದ್ದು ಹಲವು ಸಂಶಯಗಳಿಗೆ ಕಾರಣ ಆಗಿದೆ. ಇಲ್ಲಿ ಹುಟ್ಟಿಕೊಳ್ತಾ ಇರೋ ಗಂಭೀರ ಪ್ರಶ್ನೆಗಳು ಒಂದೆರಡಲ್ಲ. ತಾಯಿಗೆ ಕರೆ ಮಾಡಿ ಕಿರುಕುಳದ ಬಗ್ಗೆ ಹೇಳಿದ ಕೆಲವೇ ನಿಮಿಷಗಳಲ್ಲಿ ನಿಶಾನ ಮೃತಪಟ್ಟಿದ್ದು ಹೇಗೆ? ಮೃತದೇಹವನ್ನ ಅತ್ಯಂತ ತರಾತುರಿಯಲ್ಲಿ ಮನೆಯ ಹೊರಗಡೆ ತಂದು ಮಲಗಿಸಿದ್ದು ಯಾಕೆ? ಪೊಲೀಸರು ಸ್ಥಳಕ್ಕೆ ಬರುವ ಮುನ್ನವೇ ಘಟನಾ ಸ್ಥಳದಲ್ಲಿ ನಡೆದ ಅನುಮಾನಾಸ್ಪದ ನಡವಳಿಕೆಗಳು ಯಾವುದನ್ನು ಮುಚ್ಚಿ ಹಾಕೋದಕ್ಕೆ? ಇವೆಲ್ಲವನ್ನ ಗಮನಿಸಿದ್ರೆ ಇದೊಂದು ಸಾಮಾನ್ಯ ಆತ್ಮಹತ್ಯೆ ಅಲ್ಲ, ಇದೊಂದು ಸುಸಂಘಟಿತ ಮತ್ತು ವ್ಯವಸ್ಥಿತ ಕೊಲೆ ಅನ್ನೋ ಗಂಭೀರ ಆರೋಪವನ್ನ ನಿಶಾನ ಕುಟುಂಬಸ್ಥರು ಮಾಡ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿ ಜುಬೇದಾ ಅವರು ನೀಡಿದಂತಹ ದೂರಿನ ಅನ್ವಯ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಮಾವ ಅಲವಿ, ಅತ್ತೆ ಆಯಿಷಾ ಮತ್ತು ನಾದಿನಿ ಫಸೀಲಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಷ್ಟೆಲ್ಲ ಘಟನೆಗಳು ನಡೆದಿದ್ರೂ ಪೊಲೀಸ್ ಇಲಾಖೆಯ ನಡೆ ಈಗ ಸಾರ್ವಜನಿಕರಲ್ಲಿ ತೀವ್ರ ಅನುಮಾನ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿದೆ. ಘಟನೆ ನಡೆದ ನಂತರ ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಸಾರ್ವಜನಿಕರು ಭಾವಿಸಿದ್ರು. ಆದರೆ ರಾತ್ರಿಯ ಒಳಗಾಗಿ ಅವರನ್ನ ವಿಚಾರಣೆ ನೆಪದಲ್ಲಿ ಬಿಟ್ಟು ಕಳಿಸಿರೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಾವಿಗೂ ಮುನ್ನ ನಿಶಾನ ತನ್ನ ತಾಯಿಯೊಂದಿಗೆ ಮಾತನಾಡಿದ ಕೊನೆಯ ಆಡಿಯೋ ಅಥವಾ ಕರೆಯ ದಾಖಲೆಗಳು ಗಂಡನ ಮನೆಯವರ ದೌರ್ಜನ್ಯಕ್ಕೆ ಸ್ಪಷ್ಟ ಸಾಕ್ಷಿಯಲ್ವೇ? ಕೇವಲ ಫೋರೆನ್ಸಿಕ್ ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯುತ್ತಾ ಕಾಲಹರಣ ಮಾಡುವುದು ಸೂಕ್ತವೇ? ಒಂದು ವೇಳೆ ಇದು ಆತ್ಮಹತ್ಯೆ ಆಗಿದ್ರೆ 22 ವರ್ಷದ ಆಕೆಯನ್ನ ಸಾವಿನ ಅಂಚಿಗೆ ತಳ್ಳಿದ, ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪಿಗಳು ಇವರೇ ಅಲ್ವೇ? ಹಾಗಿದ್ದಾಗ ಫೋರೆನ್ಸಿಕ್ ವರದಿ ಬರುವ ಮುನ್ನವೇ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡು ತನಿಖೆ ನಡೆಸೋದಕ್ಕೆ ನಿರಾಕರಿಸ್ತಾ ಇರೋದು ಯಾಕೆ? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಿಶಾನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ತಾಯಿಯ ಪ್ರೀತಿಯಿಂದ ವಂಚಿತನಾದ ಆ 2.5 ವರ್ಷದ ಹಸುಗೂಸು ಇವತ್ತು ಅಮ್ಮ ಅಂತ ಅಳ್ತಾ ಇದೆ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇರೋ ನಿಶಾನ ತಾಯಿಯ ಆಕ್ರಂದನಕ್ಕೆ ಎಂಥವರ ಕಣ್ಣುಗಳು ಕೂಡ ತೇವಗೊಳ್ಳುತ್ತೆ.
ಪೊಲೀಸ್ ಇಲಾಖೆ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕು. ದೋಷಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆಯಾಗುವವರೆಗೂ ಮತ್ತು ಮೃತ ನಿಶಾನ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಯಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ.